ನೋಡಿಕೊಂಡು ಸುರಕ್ಷತೆ ನಡೆಸುವಂತೆ ಮಾಡ ರಾಮಕೃಷ್ಣ. ಏನಪ್ಪ ಈ ಕ್ಷಣ? ಓ ಅಣ್ಣನಾದ ಶ್ರೀಹರಿ, ಅವೋ ತಂಗಿಯಾದ ದ್ರೌಪದ, ನನ್ನ ತಂಗಿಯ ಮೇಲೆ ನಿನಗೆ ಸ್ವಲ್ಪ ಆದರೂ ಮಮಕಾರವೇ ಇಲ್ಲ ಅಣ್ಣ. ಸುಗುಣ ಲಾವಣ್ಯ. ಅವೋ ತಂಗಿ ಹೇಳುವನು ಕೇಳು. ಶಾಸನವನ್ನು ನಿನ್ನ ಗಂಡನಾದ ಭೀಮಸೇನನಿಂದ ಕೊಲ್ಲಿಸಿ ಅವನ ರಕ್ತದಿಂದ ನಿನ್ನ ತಲೆಗೆ ತೈಲವನ್ನು ಹಚ್ಚಿಸಿ ಈ ಯುದ್ಧದಲ್ಲಿ ನಿನ್ನ ಪಂಥವನ್ನು ಪೂರೈಸುವನು ಚಿಂತೆಯನ್ನು ಬಿಡು ತಂಗಿ. ಇವರ ಅತಿ ಜಾಗೃತಿಯಿಂದ ಎನ್ನ ತಮ್ಮನಾದ ವೀರದಿ ಶ್ವಾಸನನ್ನು ಪರಯಣ ಸರದಿ ಸಂಭ್ರಮದಿಂದ ಬಂದೀರ ನಮ್ಮದಾರೆಂದು ಕೇಳಿದರು ದೇವ ಪ್ರಭಾವ. ಬಳಿರೇಲಾಯಿ ಮನ್ನವ ದೇವ ಆದ್ರಿಯಂ ತುಂಬಿದ ಕೊಬ್ಬಿದ ಮದ ಹಬ್ಬರಣಿಯಂ ನೋಡಿ ವೈರಿಗಳ ಗರ್ಭದಿಂದ ಬರ್ಬ ಕಬ್ಬಂ ಕರಗಿದ ನೀರಾಗಿ ಬೆಂಡಾಗಿ ಗುಪ್ಪಿಯಂತೆ ಎನ್ನ ಮುಂದೆ ಸೆರೆವಾಗಿ ನಾನು ಮುಗಿದೆನ್ನಿದ ಎನ್ನ ಸಮ್ಮುಖದಲ್ಲಿ ನಿಲ್ಲದೆ ಕರಪಲ್ಲವೇನು ಮುಗುದಿಗೆ ಪಲ್ಲಾಯನಿಗೆ ಮೈಗೊಟ್ಟ ಇಂಥ ಬಲ್ಲಿದ ಪರಾಕ್ರಮ ಸಮ್ಮುಖದಲ್ಲಿ ನಿಂತು ಅಭಿನಂದಿಸಿ ವಿಚಾರಿಸುವ ನೀನು ದಾರುಣ ಸರಿ. ಓಹೋ
ದೇವ ನಾವುದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ಕುಳಿತಿರುವ ನಮ್ಮ ರೈತರಿಗೆ ಮೆಣಸಿನಕಾಯಿ ರೇಟ್ ಆಗಲಿಲ್ಲ ಅನ್ನುವ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಂತಿರುವ ನಮ್ಮ ಅಕ್ಕನವರಿಗೆ ನಸಿಬಿಡಿ ತಿಕ್ಕಿ ಆ ಕಡೆಗೆ ಹೋಗೋಣ ಈ ಕಡೆಗೆ ಹೋಗೋಣ ಅನ್ನುವ ಚಿಂತೆ. ಇಂಥ ಚಿಂತೆಯಲ್ಲಿ ಚಿಂತಾಕ್ರಾಂತನಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ. ಬಳಿರ್ರೇ ಎಲಾಯ್ ಸಾರಥಿ ಭೂಪತಿ ಇತ್ತ ಬರುವಂತ ನಾವು ಅತ್ಯುತ್ತಮವಾದ ಮುತ್ತಿನ ಆಭರಣ ಕೊಡುವನು. ನಿನ್ನ ಕಂಠದೊಳ ಧರಿಸಿಕೋ, ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಸಂತೋಷವಾಯಿತು ದೇವ. ಎಲ್ಲ ಸಾರಥಿ ಭೂಪತಿ ಎನ್ನ ವೃತ್ತಾಂತವನ್ನು ಬಿತ್ತರಿಸುವನು. ಗಲಗದ ನಿಜ ಧೈರ್ಯವಾಗಿ ನಿಲ್ಲು. ಆಗಲಿ ದೇವ. ಬಳಿರೇ ವೀರಬೊಬ್ಬೆಯನ್ನಿಟ್ಟರೆ ಶುದ್ಧ ಭದ್ರತರ ಮಾದ ಈ ಭೂಮಿಯನ್ನು ಪತ್ತಿದ ಅಷ್ಟ ದಿಕ್ಕರ ನುಡಿದು ಎಲ್ಲ ಬುದ್ಧಿ ಗೋವಿದನಾದ ಸಾರಥಿ ಸದ್ಯದೊಳ ಪಾಂಡವರೆಂಬ ಬಂಡರು ಕರ್ಪೂರಾರ್ಯ ಬಲದಿಂದ ನಮ್ಮ ಕೂಡ ಆರ್ಪಡಿಸಿ ಗದನಕ್ಕೆ ಸಜ್ಜಾಗಿ ನಿಂತರು. ಬಲ ಬಲ ಸಾರಥಿ ಭೂಪತಿ ಹತ್ತಿನಂತಿರ್ತ ಭೀಮನು ಒದ್ದು ಎಳೆದು ರಣಂಗಳದಲ್ಲಿ ಕುದ್ದಿ ತನು ಇಬ್ಬಾಗ ಮಾಡಿ ಎನ್ನ ತನು ಅಪ್ಪರನ್ನು ತೋರಿಸಿಕೊಳ್ಳುವೆ. ಮೂರ್ಜಗದೊಳೆ ನನಗೆ ಸರಿಯಾರ್ಲೆಂದು ಪಟ್ಟಂಗೆ ಕೊಡಿಸುವೆ. ಇಂಥ ಕಟ್ಟುಗ್ರ ಮೂರ್ತಿಯಾದ ಕೌರವನ ತಮ್ಮ ದುಶ್ಯಾಸ ಮಹಾರಾಜನಂತ ತಿಳಿಯಲೇ ಸಾರಥಿ. ತಮ್ಮನಾದ ದುಶ್ಯಾಸನ ಮಹಾರಾಜರೇ, ಹಾಗಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ? ಬಳಿರೇ ಎಲಾಯ್ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗೊಳಿಸುವ ಈ ಸಭಾ ರಂಗು ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರಣವೇನೆಂದರೆ ಅದೇನು ದೇವ? ಎಮ್ಮ ಅಣ್ಣಯ್ಯನಾದ ಕೌರವ ಭೂಪಾಲನು ಎನ್ನ ತೀವ್ರವಾಗಿ ಬರಬೇಕೆಂದು ತುತ್ತನ ಮೇಡಿ ಕಳಿಸಿರುವನು. ಆದ ಕಾರಣ ದಂಡು ದಾಳಿ ತಡಗೂಡಿ ಈ ಸಭಕ್ಕೆ ಬರೋಣವಾಯಿತು. ಕಂಡಿಯ ಸಾರಥಿ ನಮ್ಮ ಹಾಕಿಲ್ದರೋ ಜಾಗೃತಿ. ಇಲ್ಲೇರೋರು ಭೂಪತಿ ಬೀಗವನ್ನು ಅಲಂಕರಿಸಿರಿ ಜಾಗೃತಿ. ಪಾದಕ್ಕೆ ಬಂದು ಈ ಅನುಜ ಐಶ್ವರ್ಯ ವಸ್ತು ಮೇಲಕ್ಕೆ ಹೇಳ ಅನುಜ. ಅಪ್ಪೋ ಅಗ್ರಜ ಅಹೋ ಅನುಜ. ಹತ್ತು ಪ್ರಮುಖ ವೀರನಂದೊಡಗೂಡಿದ ಉಗ್ಗಡ್ಡಿಪ ವ್ಯಾಕರಣಂದ ಹೆಗ್ಗಳಿಸಿ ಅಯಂಗಳಂ ಚಂದನ ಗೂಟಿ ಬೋರ್ಕರಿಪ ಕಾಳ ನಿರ್ಖಳ ರಣವಾದೊಡಗೂಡಿ ವೀರಲ ಗುರುತ ಮಾದ ಗೋರ್ಗಣ್ಣಿಂಗಳಂ ಧರಿಸಿ ಅತ್ಯುಗ್ರದಿ ಬರಬೇಕೆಂದು ಆಜ್ಞೆ ಮಾಡಿ ಹೇಳಿ ಕಳಿಸಿದ ಕಾರಣ ನಾ ಬಂದಿರುವನು. ಅಗ್ರಜ ಅನುಜ ಅಶ್ವತ್ಥಾಮನೇನಾದರೂ ತಂದೆ ಸೊತ್ತನೆಂಬ ದುಃಖದಿಂದ ಈ ಮಹಾವಿದ್ಯಕ್ಕೆ ಹಿಂದಿರುಗುವನೋ ಏನೋ. ಕಟ್ಟಿಕೊಂಡು ಗಂಡು ಕಲಿ ವೀರನಾದ ಕರ್ಣನೇನಾದರೂ ಪುಷ್ಟನ ತಂದಿವಿಕೆ ಒಳಪಟ್ಟು ಪಾಂಡವರ ಕಡೆಗೆ ಹೋದನೇ ಹೇಗೆ? ಅಪ್ಪೋ ಅಣ್ಣಯ್ಯ ತಮ್ಮ ಸುಮ್ಮನೆ ಸಣ್ಣ ಮುಖವನ್ನು ಮಾಡಿಕೊಂಡು ಖಿನ್ನನಾಗಿ ಕೊಡುತ್ತ ಕಾರಣವೇನು? ವೀರಾಗ್ರಣಯನಾದ ಈ ನಿನ್ನ ತಮ್ಮನ ಮುಂದೆ ಒಂದು ಉಳಿದಂತೆ ಬೇಳು ಹಾಗ್ರಜ ಏಳು ನಿನಗೆ ಮುಂದಿನ ನಿಜ. ಅಹೋ ತಮ್ಮ ದುಶ್ಯಾಸನ ಮುಂದೆ ಹೇಳಲಿಕ್ಕೆ ನನ್ನ ಬಾಯಿ ಬರದಂತಾಗುವುದು. ಅಹೋ ಅನುಜ ಅಪ್ಪೋ ಅಗ್ರಜ ನಿನ್ನ ಅಗ್ರಜನ ಧೈರ್ಯ ಕಲ್ಪ ವೃಕ್ಷವು ಮುಗಿಯಿತು. ಇಲ್ಲಿಗೆ ಕುಟಿಲಾದವನಾದ ಶ್ರೀಕೃಷ್ಣನ ಕಡಪದ ಕ್ರಮಿಗಳಾದ ಭೀಷ್ಮ ದ್ರೋಣರ ಮುಂದೆ ನಿಂತು ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಕುಟಿತಲನದಿ 11 ಅಕ್ಷಯಿಣಿ ಸೈನ್ಯವನ್ನು ಸೊಟ್ಟಸರ ಮಾಡಿದರು. ಅಹೋ ತಮ್ಮ ಅಪ್ಪೋ ಅಗ್ರಜ ಭೀಮರ್ಜುನರೆಂಬ ಬಂಡರು ಇವತ್ತಿನ ಯುದ್ಧದಲ್ಲಿ ನಿನ್ನನ್ನು ಕರ್ಣನನ್ನು ಕೊಲ್ಲಿಸಬೇಕೆಂದು ಪಂಥವು ಮಾಡಿ ಧೋತ್ತನನ್ನು ಕಳಿಸಿರುವನು. ಎನಗೀಗ ನೀವಿಬ್ಬರು ತಲೆ ಎತ್ತಿದ ವೀರರು ಹಾ ಕಳ್ಳ ಕೃಷ್ಣನು ನಿಮ್ಮನ್ನು ಯಾವ ಮೋಸದಿಂದ ಕೊಲ್ಲಿಸುವನೋ ಏನೋ. ಅಹೋ ತಮ್ಮ
ಪಾಂಡವರನ್ನು ಗೆದ್ದು ಬರಲಿಲ್ಲ, ಒಬ್ಬರನ್ನಾದರೂ ಕೊಲ್ಲಲಿಲ್ಲ. ಅಹೋ ತಮ್ಮ, ಅಹೋ ಅಗ್ರಜ, ಈ ಸಂದೇಹವು ಬಂದ ನಂತರ ಮಾತ ಎಲ್ಲ ದೇಹವನ್ನು ಕೊಂದು ಬಿಟ್ಟಿತ್ತಲ್ಲ, ಇನ್ನೇನು ಹೇಳಿ ಅನುಜ, ಈ ಮಾತು ಸಹಜ. ಅಹೋ ಕಾಂತನಾದ ಗೌರವೇಂದ್ರ ಕೀರ್ತಿ ಸಾಂದ್ರ. ಅಹೋ ಅನುಜ, ಸುಬಿತನಾದ ಕಳ್ಳ ಕೃಷ್ಣನು ವೈರಿ ಚಿಕ್ಕಮಣಿಗಳಾತ ಅವರಿಗೆ ಮೋಸ ಮಾಡಿದ್ದು ಈ ಪ್ರಾಂತವೇ ಬಲ್ಲದು. ಆ ದುರಳರು ಅವರಿಗೆ ಮಾಡಿದಂತೆ ಈ ವೀರ ದುಶ್ಯಾಸನಿಗೆ ಮೋಸ ಮಾಡಲು ಬಂದರೆ ತಲೆ ಟೋಬಿಯನ್ನು ಮೊಸರು ಕಟ್ಟಿಗೆಯಂತೆ ಬಡಬಡಿವನು. ಈ ವಸತಿ ಏಳು ಆ ಕಳ್ಳರ ಹೆಸರಿನಿಂದ ಮಾಡುವೆ. ಓ ಅಣ್ಣಯ್ಯ, ಅಹೋ ತಮ್ಮ, ಚಾಪ್ ಚಪ್ಪನ್ನಾರು ದೇಶಾದಿ ಪರೆಯಿಂದ ತುಂಬಿರ್ಪ ನಿನ್ನ ಒಟ್ಟಲ್ಲಾಗದ ಮುಂದೆ ಆ ಸರ್ಪ ಮೇಣಿಯಾದ ದ್ರೌಪದಿಯು ಸರಗು ಹಿಡಿದು ದರ್ಪ ಮುಟ್ಟೆಳೆದು ತೊಡೆ ಮೇಲೆ ಚಪ್ಪರಿಸಿ ಆ ಬಂಡ ಭೀಮನ ಮುಂದೆ ಎಳೆದಾಡಿದರೆ ಕಣ್ಣು ರೆಪ್ಪೆ ಬಡಿದಂತೆ ಮುಚ್ಚಿಕೊಂಡು ತಪ್ಪಗೆ ಕುಳಿತರೆ ಅದಕ್ಕೆ. ಅವು ಅಗ್ರಜ, ಅನುಜ, ಆ ಬಂಡ ಭೀಮನು ಎನ್ನ ರುಂಡವನ್ನು ಅರಿಯುತ್ತೇನೆಂದು ಹೇಳಿ ತಿಳಿಸಿದನೆ. ಅವೋ ಅಗ್ರಜ, ಅಹೋ ಅನುಜ, ತನ್ನ ಮಡದಿ ಎಳಂ ಕಂಡಂತೆ ಹಿಂಡು ಜನರೊಳೆಳ ದಾಟುವಾಗ ಹಾಗ ಇಲ್ಲದ ಪೌರುಷ ಈಗ ಯಾರ ಕಡೆಯಿಂದ ಕೈಗಡ ತೆಗೆದುಕೊಂಡಿರುವನೇನು? ಬಡರೆ ಬಂಡರಾದ ಜಗತ್ಬಂಡನು ಮಾಡಿದ ಬಂಧಕ್ಕೆ ಮಂಡೆಯ ಬಾಗಿಸಿಕೊಂಡು ಕುಳಿತಿ ಅದಕ್ಕೆ ಗೌರವೇಶ ತಾಳು ಹರ್ಷ. ಅಹೋ ತಮ್ಮ ದುಶ್ಯಾಸನ, ಅಗ್ರಜ, ನಮ್ಮ 11 ಆಕ್ಷಹಿಣಿ ಕಡಿಮೆ ಎಂಬಂತೆ ಕಾಣುವುದು. 10 ಆನೆ ಕುದುರೆಗಳ ತತ್ತರಿಸಿದ್ದವು ಈಗ ಎಲ್ಲ ಕಣ್ಣಿಗೆ ಹತ್ತಿ ಪತ್ತು ಕಾಣುವುದು. ಅಯ್ಯೋ ಮೇಲಾದ ಸೂರನು ಮಡಿದಿ ಹೋದರು. ಅಯ್ಯೋ ಇಷ್ಟೆಲ್ಲ ಕಷ್ಟ ಬರಬೇಕಾದರೆ ಆ ಭ್ರಷ್ಟನು, ಆ ಕೃಷ್ಣನು ಮೋಸ ಹೋದನು. ಆ ಭ್ರಷ್ಟನು ಪಾಂಡವರ ಪಕ್ಷಿ ವಹಿಸಿ ಸಂಧಾನಕ್ಕೆ ಬಂದು ಇಂಥ ಮೋಸ ಮಾಡುತ್ತಾನೆಂಬ ಮೊದಲ ಎಲೆಗೆ ತಿಳಿದಿದ್ದರೆ ದಿಕ್ಕಿಗೆ ಚೆಲ್ಲಿಸಿ ಬಿಡುತ್ತಿದ್ದೆ, ಕಾನೂನಿಲ್ಲದಂತೆ ಮಾಡುತ್ತಿದ್ದೆ. ಆದರೆ ಏನು ಮಾಡಲಿ, ಎಲ್ಲ ಬುದ್ಧಿ ಹೋಯಿತು, ಹತ್ತು ಬಂದು ಎಲ್ಲ ಕಿರೀಟದ ಮೇಲೆ ಕುಳಿತು ಹೋಯಿತು. ಎದೆ ಪುಗಲೆನ್ನುತ್ತ ವಿಶ್ವಾಸವ ಇದಕ್ಕೇನು ಹೇಳಿದ ಆ ವಾಚನ? ಅಪ್ಪೋ ವೈರಿಗೆ ಲಂಬಾಂತರಿಕ ವಸ್ತ್ರ ಪ್ರಾಯನಾದ ಗೌರವೇಂದ್ರ, ಗಂಡುಗಳಿಗೆಲ್ಲ ಗಂಡನಾದ ತಮ್ಮ ವಿಶ್ವಾಸವ. ಸಿಂಹದ ಧ್ವನಿಕ್ಕಿಂತ ಹೆಚ್ಚಾಗಿರುವುದು ನಿನ್ನ ಧ್ವನಿಯು. ಇವತ್ತು ಉಡಿ ಹಾರುತ್ತ ನುಡಿಗಳು ಬಯಲಿಗೆ ಬರವು. ಜಡಜಾಕ್ಷನ ಬಲವು ನಿನ್ನ ನಡು ನತ್ತಿಯ ಮೇಲೆ ವಾಸ ಮಾಡಿದಂತೆ ಕಾಣುತ್ತದೆ. ಅವನಂತ ಸೂರನಾದರೆ ಚರಸಂದನಂಬ ರಾಕ್ಷಸನ ಕೂಡ ವಿತ್ತವನ್ನು ಮಾಡಿ 11 ವೇಳೆ ಸೋತು ಸಮುದ್ರದೊಳ ಅಡಿಗೆ ಕುಳಿತುಕೊಂಡಂತೆ ಆತಕ್ಕೆ. ಅಬ್ಬೋ ಅಗ್ರಜ, ಅಹೋ ಅನುಜ, ಗೊಲ್ಲರ ಪಾಳ್ಯದೊಳ ಬೆಳೆದು ಕಳ್ಳ ಕೃಷ್ಣನು ಭಯವು ಎನಗೆ ಎಳ್ಳಷ್ಟು ಸಹ ಇಲ್ಲ. ಬಳಿರೇ ಅವನೇ ಆ ಪಾಂಡವರ ಕಡೆಗೆ ಬೆಂಬಲವಾಗಿದ್ದರೆ ಆ ಬಂಡ ಮುಂಡೆಗಳಾದ ದ್ರೌಪದಿಯನ್ನು ಕಂಡಂತೆ ಎಳೆದಾಡಿದರೆ ಮುಂದೆರೆದು ಬಂದು ಎನ್ನ ಮುಂಗ ಹಿಡಿದು ಬಿಡಿಸಿಕೊಳ್ಳಲಿಲ್ಲ ಆತಕ್ಕೆ. ಅಹೋ ಅಗ್ರಜ, ಅಹೋ ಅನುಜ, ಆ ಕಳ್ಳನಾದ ಕೃಷ್ಣನ ಭಯಕ್ಕೆ ಎನ್ನ ರೋಮಸ ನಡಗಲಾರದು. ಬಳಿರೇ ಬಲವು ಒಡಗರಿಪ ಬಡ ಪಾಂಡವರನ್ನು ಹಿಡಿದು ಕೆಡಿವಿ ಎಳದಾಡಿ ಬಾಯಲ್ಲಿ ಉಡಿ ಮಣ್ಣು ತುಂಬಿ ಅಗ್ರಜ, ಅನುಜ, ಕುಡಿ ಮೀಸೆ ತೀಡುತ್ತಾ ಬರೆವನು ತಡ ಮಾಡದೆ ಅಪ್ಪಣೆ ಕೊಡು ಗೌರವ. ಪಾಂಡವರ 5 ಮಂದಿ ಹತ್ತಿರುವ ಭಾಪುರ ವಿಶ್ವಾಸನೇ. ಓ ಅಗ್ರಜ, ನೀನಾಟಿದ ನುಡಿಯನ್ನು ಕೇಳಿ ಎನ್ನ ಮನೆಗೆ ಮನದ ಬಹಳ ಸಂತೋಷವಾಯಿತು. ಆನಂದದ ನದಿ ತುಂಬಿ ಹರಿಯಿತು. ಈ ಕೋವೀಳಂ ಹಿಡಿ ಆ ಕುಲಗೇಡಿ ಬೀಗರ ತಲೆಯ
ಅಣ್ಣಯ್ಯನ ಆಜ್ಞೆ ಆಯಿತು. ಶೀಘ್ರದಿಂದ ಖಡ್ಗ ಕಟಾರಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ವೀರಾಗ್ರಣವ ದಳವು ರಾಜಾಂಗಣಕ್ಕೆ ಬರಬೇಕೆಂದು ಆಜ್ಞೆ ಮಾಡಿತು. ರಣವಾದ್ಯಗಳನ್ನು ನುಡಿಸಬಾರದೆ ಬಲ್ಲಿ ಉತ್ತರಲ್ಲ ಬರಬೇಕೆಂದು ಓರ್ಕರೆಂ ಕಾಳೆ ಮುದಿಸು ಆರೆಂಬರಿಸಬಳರೆ ವೀರ ದುಶ್ಯಾಸನನು ಬಂಡ ಭೀಮನನೊಡನೆ ಬಿದ್ದಕ್ಕೆ ಹೋಗುತ್ತೇನೆಂದು ಜೈ ಬೆರಿ ಮೂಡಿಸು ಸಾರಥಿ ಅತಿ ಜಾಗೃತಿ. ಹಣ ಮಲ ಇಲ್ಲ 3 ಸಾವಿರ ಕೊಡ್ತಿರು. ನೀನು ಹೋಗುವ ಪಯಣವೆಲ್ಲಿಗೆ? ನಾ ಹೋಗುವ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕಂತೆ? ಸುಂದರ ಸುಂದರಿ ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಈ ಸಮಯದಲ್ಲಿ ತಿಳಿಸುವುದಿಲ್ಲ ಕಾಂತೆ. ಪ್ರಿಯಾ ಪ್ರಿಯರೇ, ಹಾಗಾದ್ರೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ನೀಯನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬೆಳಲಾರೆ ಚಂದ್ರನ, ನೀಯನ್ನ ಬಾಳಿನ ರಾಜ. ಶಸ್ತ್ರಾಸ್ತ್ರವನ್ನು ಹಿಡಿದು ನೀನು ಹೋಗುವ ಪಯಣವಲ್ಲಿಗೆ ಕಾಗ್ದ ಮಹಾಗುಣವಂತ. ಅಹೇ ನಲ್ಲೇ, ನಾನೆಲ್ಲಿಗೆ ಹೋಗುವನೆಂಬ ವಿಚಾರ ನಿನಗೇಕೆ? ಸುಮ್ಮನೆ ದಾರಿ ಎಂಬುದು ನಾರಿ ಒಯ್ಯಾರಿ ಸುಂದರ ಸುಂದರಿ ದಾರಿಯನ್ನು ಬಿಡಲು ಬಂದಿಲ್ಲ, ಮತ್ತೆ ಬಂದಿರುವೆನು. ಅದು ಎಷ್ಟು ಮಾತ್ರಕ್ಕೆ ತರವಲ್ಲ ಕಂದ ಕಾಂತ, ಕಾಂತೆ, ಅದು ಯಾತಕ್ಕೆ ತರವಲ್ಲ, ಅದು ಯಾತಕ್ಕೆ ಸಾಧ್ಯವಿಲ್ಲ ಕಂದ. ಪ್ರಿಯಾ ಪ್ರಿಯ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಪ್ರಿಯಾ ಪ್ರಿಯಾ ಹೃದಯ ರಾಜ ಪ್ರಿಯಾ ಪ್ರಿಯಾ ಹೃದಯ ರಾಜ ಕಂಡು
ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಹಾ. ನಿನ್ನ ಪಯಣದ ವಿಚಾರವನ್ನು ನನ್ನ ಮುಂದೆ ತಿಳಿಸುವಂತನ ಹಾಗೂ ರಮಣ ಸನ್ಮೋಹನಾಭರಣ ಅಹೋ ಚಂದಿರವದನಾದ ಪದ್ಮ ಗಾಂಧಿ ಮಂಜುಳಪುರದ ಮನಮೋಹಿನಿ ಇಂದು ನಾನು ಬಂದುರ ಮಾತ ಕೋರ್ಗಣ್ಣಿಗಳನ್ನು ಧರಿಸಿ ಚಂದದಿಂದ ಹೋಗುವ ಕಾರ್ಯವೆಂದರೆ ಅದೇನು ಬಂಡರವರ ಬಂಡಾದ ಪಾಂಡವರೆಂಬ ಜಗದ್ಭಂಡರು ಪುಂಡರಿಕಾಕ್ಷಗನ ಮಾಯಾ ತಲದಿಂದ ಗಂಡುಗಲಿಗಳಾದ ಭೀಷ್ಮಾದೋಡನು ರಣಮಂಡಲದೋಡು ಈ ಕಡಿದಂತೆ ಪಂಡಿತನಾದನ ಮಂಡೆಯನು ಮುಖಮಂಡಲ ಬಲದಿಂದ ಕುಣಿದಾಡುವ ಹುಲ್ಲು ಪಾಂಡವರನ್ನು ಕೊಲ್ಲಲಿಕ್ಕೆ ಹೋಗುತ್ತೇನೆ ಜಡಿಯಿತೆ ಕಾಂತ ಕಾಂತ ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗುವೆಯಾ? ಹೋಗುತ್ತೇನೆ ಕಾಂತ. ಬೇಡ ಕಾಂತ. ಅದು ಯಾತಕ್ಕೆ ಬೇಡ ಕಾಂತ? ಪಾಂಡವರೆಂದರೆ ಸಾಮಾನ್ಯದವರು ಸಾಮಾನ್ಯದವರು ಕಾಂತ ಅಲ್ಲ, ಅವರು ಮಹಾ ಬಲ್ಲಿದವರು. ನಾವು ಬಲ್ಲಿದವರು ಕಾಂತ. ಆ ಭೀಮನ ಯಂತ್ರವನ್ನು ಗೊತ್ತೇ? ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಬಲವಂತ ಕಾಂಡವಾರರು ಸರಿಯಲ್ಲವ ನಿನಗೆ ಕಾಂಡ. ಬಲವಂತ ಕಾಂಡವಾರರು ಸರಿಯಲ್ಲವ ನಿನಗೆ ಕಾಂಡ. ನೀನು ಈ ಮಾತನ್ನು ಮೀರಿ ಹೋಗಬೇಡ. ಸಾಧವಾಗಿ ಹೋಗುತ್ತೇನೆ ಕಂದ. ಅಂತ ನೀನಗೆ ನೀ ಸರಿಯೇನೋ ನೀನ್ಯಾವ ಬಲವಂತ ಪಾಂಡವರು ನಿನ್ನಯ ಕಳವು ಕಾಂತ.
ಯುದ್ಧಕ್ಕೆ ಗಾಂಡಿವಿಯಾದನು ಆ ಅರ್ಜುನ. ನಲ್ಲ ಕಾಂತ ಅಂಥ ಮುಕ್ಕಡನ್ನೇ ಗೆದ್ದಿರುವನು ಆ ಅರ್ಜುನನು. ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದಿರುವನು. ಪ್ರಿಯ ಅಂಥ ವೀರನೊಡನೆ ನೀನು ಯುದ್ಧಕ್ಕೆ ಹೋಗುವಿಯಾ? ಬೇಡ ಪ್ರಿಯ. ಕಾಂತ ಭೀಮನ ಎಂಥವನು ಗೊತ್ತೇ? ನಾನೇನು ಎಂಥವನು ಗೊತ್ತೇನೆ? ಬಂಡಿ ಬಂಡಿ ಅನ್ನವನ್ನು ಉಂಡು ಬಕಾಸೂರನನ್ನೇ ಗುದ್ದಿಕೊಂಡವನು. ನಲ್ಲ ನಲ್ಲ ಆ ಭೀಮನ ಕೈಗೆ ನೀನು ಸಿಕ್ಕರೆ ಹೆಬ್ಬುಲಿಯ ಬಾಯಲ್ಲಿ ಗುಬ್ಬಿ ಮೈ ಸಿಕ್ಕಿದಂತಾಗಬೇಕಂತ ಮಹಾಗುಣವಂತ. ಅಪ್ಪೋ ಎನ್ನ ಪಟ್ಟವರ್ತಿನಾದ ಮಧ್ವಾದಂಡಿ ಇಂಥ ಕೆಟ್ಟ ನುಡಿಗಳನ್ನಾಡಿ ಎನ್ನ ಹೊಟ್ಟೆಯೋಳು ಮಲಗಿದ್ದ ಸಿಟ್ಟಪ್ಪ ಸರ್ಪವನು ತಟ್ಟನ ಮುಟ್ಟಬಿಸಿಯ ಇದ್ದ ಮಾತಲ್ಲವೇ ಸುಂದರ? ಇಂಥ ಪಾಂಡವರ ಸುದ್ದಿಯನ್ನು ಎತ್ತಿದರೆ ನಿನ್ನ ತಟ್ಟನ ಕಬ್ಬಳಕ್ಕೆ ಬೆಳೆದು ರಟ್ಟೆ ಮುಡಿದು ಆಚೆಗೆ ನೂಕಿ ದಿಟ್ಟನಾಗಿ ಹೋಗುತ್ತೇನೆ ಬಂಡ ಮುಂಡ. ಪಾಂಡವರು ಧರ್ಮವಂತರು. ಆ ಪಾಂಡವರನ್ನು ಸದಾ ಕಾಪಾಡಲು ಶ್ರೀಹರಿ ಇರುವನು. ನನಗೆ ನಮ್ಮ ಅಣ್ಣ ಕಾಯುವುದು ಕಂದೆ. ನಿಮ್ಮ ಅಣ್ಣನ ಕಾಯುವನೇ? ಹೌದು ಕಂದೆ. ಕಾಂತ ಕಾಂತೆ ಹೇಳುವನೆ ಕೇಳು. ಏನು ಚೆನ್ನಾಗಿ ಹೇಳು.